ಸ್ಟಾಪ್ ಶುಲ್ಕ ವಿರೋಧಿಸಿ ಕ್ಯಾಬ್ ಚಾಲಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಬಳಿ ಚಾಲಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ಪಾರ್ಕಿಂಗ್ ನಿಯಮ ಉಲ್ಲಂಘಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಬಳಿ ಚಾಲಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ನಲ್ಲಿ ಪಾರ್ಕಿಂಗ್ ನಿಯಮ ಉಲ್ಲಂಘಿಸಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಾದಹಳ್ಳಿ ಟೋಲ್ ಬಳಿ ಒಂದು ರಸ್ತೆ ಬರುತ್ತೆ. ಆ ರಸ್ತೆಯಲ್ಲಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ. ಟೋಲ್ ಪಕ್ಕದಲ್ಲೇ ಧರಣಿಯನ್ನ ಕುಳಿತಿದ್ದಾರೆ ಕ್ಯಾಬ್ನ ಚಾಲಕರು. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಬಂದಿದ್ದಂತಹ ಕ್ಯಾಬ್ನ ಚಾಲಕರು ಬೆಂಬಲ ನೀಡಿದ ಕಾರುಗಳನ್ನ ಈ ಪ್ರತಿಭಟನಾಕಾರರು ತಡೆಯುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾರು ಪ್ರೊಟೆಸ್ಟ್ಗೆ ಬೆಂಬಲವನ್ನ ನೀಡಿಲ್ವೋ ಅವರು ಕಾರುಗಳನ್ನ ತಡೆದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರಿಂದ ಲಘು ಲಾಠಿ ಪ್ರಹಾರ ಕೂಡ ಆಗಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ಕೂಡ ಬಂಧಿಸಿದ್ದಾರೆ. ನೋಡಿ, ಹೊಸ ದಂಡ ನೀತಿ ವಿರೋಧಿಸಿ ಕನ್ನಡ ಪರ ಸಂಘಟನೆ ಮತ್ತು ಈ ಏರ್ಪೋರ್ಟ್ನ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾದಹಳ್ಳಿ ಬಳಿ ಟೋಲ್ ಅನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಈ ರಸ್ತೆಯ ಮೇಲೆ ಮಲಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಯೆಲ್ಲೋ ಬೋರ್ಡ್ಗಳಿಗೆ ದಂಡ ಪ್ರಯೋಗಕ್ಕೆ ಇದೀಗ ಏರ್ಪೋರ್ಟ್ ಆಡಳಿತ ಮಂಡಳಿ ಮುಂದಾಗಿದೆ. ಸೊ ಹಾಗಾಗಿ ಅದಕ್ಕೆ ತಡೆ ಹಿಡಿಬೇಕು. ನಿಲುಗಡೆ ಸ್ಥಳಗಳಲ್ಲಿ ಕೇವಲ 8 ನಿಮಿಷದವರೆಗೆ ಮಾತ್ರ ಕಾಯೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. 8 ನಿಮಿಷಕ್ಕೆ ಅಕಸ್ಮಾತ್ ಬರಲಿಲ್ಲ, ಫ್ಲೈಟ್ ಡಿಲೇ ಆಯಿತು, ಅಥವಾ ಈ ವಿಮಾನದಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ, ಏರ್ಪೋರ್ಟ್ನಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ತಮ್ಮ ಲಗೇಜನ್ನು ತೆಗೆದುಕೊಳ್ಳೋದಕ್ಕೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಸಮಯ ಬೇಕಾಗತ್ತೆ. ಇದೆಲ್ಲವನ್ನು ಕೂಡ ಲೆಕ್ಕ ಹಾಕಬೇಕಾಗಿತ್ತು ಆಡಳಿತ ಮಂಡಳಿ. ಇದ್ಯಾವುದನ್ನು ಕೂಡ ಮಾಡಿಲ್ಲ. ನಾವು ವೆಯ್ಟ್ ಮಾಡಿಬಿಟ್ಟು 8 ನಿಮಿಷಗಳ ಒಳಗಡೆ ಅವ್ರು ಏನಾದರೂ ಬರಲಿಲ್ಲ ಅಂದರೆ ಮತ್ತು ನಮಗೆ ದಂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, 8 ರಿಂದ 13 ನಿಮಿಷದವರೆಗೆ ವಾಹನ ಏನಾದರೂ ನಿಲ್ಲಿಸಿದ್ರೆ 150 ರೂಪಾಯಿಯನ್ನು ಕಟ್ಟಬೇಕಾಗತ್ತೆ, ದಂಡವನ್ನು ವಿಧಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕ್ಯಾಬ್ನ ಚಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. 13 ರಿಂದ 18 ನಿಮಿಷದವರೆಗೆ ಕ್ಯಾಬ್ ನಿಂತಿದ್ರೆ 300 ರೂಪಾಯಿ ದಂಡ ಬೀಳುತ್ತೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ? ನಿರ್ಲಕ್ಷ್ಯ ತೋರಿದವರ ವಾಹನ ಟೋಯಿಂಗ್ ಮಾಡೋದಾಗಿ ನಿಯಮವನ್ನು ಕೂಡ ಜಾರಿ ಮಾಡಲಾಗಿದೆ. ಹೀಗಾಗಿ ಹೊಸ ನಿಯಮಕ್ಕೆ ಚಾಲಕರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ವಾಹನಗಳನ್ನು ಬುಕ್ ಮಾಡ್ಕೊಳ್ತಾರೆ. ಬುಕ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಅಟ್ಲೀಸ್ಟ್ ನೋಡಿ, ಕ್ಯಾಬ್ ಬಂದ ನಂತರ ಅಲ್ಲಿ ಅವರ ಲಗೇಜ್ ಇಡೋದಕ್ಕಾದರೂ ಸಮಯ ಬೇಕಲ್ವಾ? ನೋಡಿ, ಪ್ರಯಾಣಿಕರು ಬರೋದೇನಾದರೂ ತಡವಾದರೆ
ನಾವು ಏನು ಮಾಡೋದಕ್ಕಾಗುತ್ತೆ? ಇದನ್ನು ನಮ್ಮ ಮೇಲೆ ದಂಡವಾಗಿ ಪ್ರಯೋಗ ಮಾಡಿದ್ರೆ ನಾವು ಎಲ್ಲಿ ಹೋಗೋಣ ಅಂತ ಹೇಳಿ ಕ್ಯಾಬ್ ಚಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಇದರ ಜೊತೆಗೆ ಪೆಟ್ರೋಲ್ಗೆ ನಾವು ಹಣವನ್ನು ಬೇಯಿಸಬೇಕಾಗತ್ತೆ, ಅದು ಅಲ್ಲದೆ ಟೋಲ್ಗೆ ಹಣವನ್ನು ಕಟ್ಟಬೇಕಾಗತ್ತೆ. ಈಗ ದಂಡ ಪಾವತಿ ಮಾಡಿದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ನಾವು ಹೇಗೆ ಬದುಕೋದು? ನಮ್ಮ ಹೆಂಡತಿ ಮಕ್ಕಳನ್ನು ಹೇಗೆ ಸಾಕೋದು? 150 ರೂಪಾಯಿಂದ 300 ರೂಪಾಯಿ ದಂಡ ಇಲ್ಲೇ ಕಟ್ಟಿಬಿಟ್ರೆ ನಾವು ದುಡಿಯುವಂತಹ ದುಡ್ಡೆಲ್ಲ ಇಲ್ಲೇ ಹೋಗುತ್ತಲ್ಲ. ಯಾರು ಕಾಪಾಡ್ತಾರೆ ನಮ್ಮ ಮಕ್ಕಳು ಮರಿನ? ನಾವು ಓದಿಸ್ಬೇಕು ಮಕ್ಕಳುಗಳನ್ನ, ನಮ್ಮ ಹೆಂಡತಿ ಮಕ್ಕಳನ್ನ ಸಾಕಬೇಕು, ಮನೆ ಬಾಡಿಗೆ ಕಟ್ಟಬೇಕು, ನಾನಾ ಸಮಸ್ಯೆಗಳಿರುತ್ತೆ. ಸಾಲ ಸೋಲ ಮಾಡ್ಕೊಂಡಿರ್ತೀವಿ. ಈ ಕಾರನ್ನು ಪರ್ಚೇಸ್ ಮಾಡಬೇಕು ಅಂದಂತಹ ಸಂದರ್ಭದಲ್ಲಿ ನಾವು ಲೋನ್ ತೆಗೆದುಕೊಂಡಿರ್ತೀವಿ. ಇದೆಲ್ಲವನ್ನೂ ಕೂಡ ನಾವು ಭರಿಸಬೇಕಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಹೊಸ ದಂಡ ನೀತಿಗೆ ಇದೀಗ ಕ್ಯಾಬ್ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಏನಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಕಳೆದ ಕೆಲ ದಿನಗಳ ಹಿಂದೆ ನೂತನವಾಗಿ ಜಾರಿಗೆ ತಂದಂತಹ ಪಾರ್ಕಿಂಗ್ ಶುಲ್ಕದ ನೀತಿ ಏನಿದೆ ಅದನ್ನ ವಿರೋಧಿಸಿ ಈಗ ಬೃಹತ್ ಮಟ್ಟದಲ್ಲಿ ಕ್ಯಾಬ್ ಚಾಲಕರು ಅಂದ್ರೆ ಖಾಸಗಿ ಕ್ಯಾಬ್ ಚಾಲಕರು ಮತ್ತೆ ಮಾಲೀಕರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಏನಿದೆ ಇದು ಯೆಲ್ಲೋ ಬೋರ್ಡ್ಗೆ ಪ್ರತ್ಯೇಕವಾದಂತ ಶುಲ್ಕ ಮತ್ತೆ ಯೆಲ್ಲೋ ಬೋರ್ಡ್ಗೆ ಪ್ರತ್ಯೇಕವಾದಂತ ಶುಲ್ಕವನ್ನ ಜಾರಿಗೆ ಮಾಡಿದ್ರು. ಈ ನೆಲೆಯಲ್ಲಿ ಏನು ಯೆಲ್ಲೋ ಬೋರ್ಡ್ ಚಾಲಕರೇನಿದ್ದಾರೆ ಇದನ್ನ ಖಂಡಿಸಿ ಸಾದಳ್ಳಿ ಟೋಲ್ ಅಂದ್ರೆ ದೇವನಹಳ್ಳಿ ಹೊರವಲಯದಲ್ಲಿರುವಂತಹ ಸಾದಳ್ಳಿ ಟೋಲ್ ಬಳಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಈ ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಪ್ರತಿಭಟನೆಗೆ ಸ್ಪಂದಿಸದೆ ಚಾಲನೆ ಮಾಡ್ತಾ ಇದ್ದಂತ ಕೆಲ ಕಾರುಗಳ ಮೇಲೆ ಅಂದ್ರೆ ಯೆಲ್ಲೋ ಬೋರ್ಡ್ ಕಾರುಗಳ ಮೇಲೆ ಪ್ರತಿಭಟನಾಕಾರರು ಹಲ್ಲೆ ಮಾಡಿರುವಂತದ್ದು ಕಂಡು ಬರ್ತಾ ಇದೆ. ಮತ್ತೆ ಇದನ್ನ ಸದ್ಯದಲ್ಲೇ ಸಡಿಲಿಕೆ ಮಾಡ್ಲಿಕ್ಕೆ ಲಘು ಲಾಠಿ ಪ್ರಹಾರ ಸಹ ಪೊಲೀಸ್ ಇಲಾಖೆ ಮಾಡಿರುವಂತದ್ದು. ಈ ನೆಲೆಯಲ್ಲಿ ಏನು BIL ಏನು ಹೊಸದಾಗಿ ನಿಯಮ ಜಾರಿ ಮಾಡಿದೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಆರ್ಥಿಕ ಹೊರೆ ಆಗುತ್ತೆ. ಈಗಾಗಲೇ ಇಂಡಿಗೋ ಏರ್ಲೈನ್ ಸಮಸ್ಯೆಯಿಂದ ಈಗಾಗಲೇ ಆರ್ಥಿಕ ಸಮಸ್ಯೆ ಕೂಡ ಹೆಚ್ಚಾಗಿದೆ. ಇದರ ನಡುವೆನೆ ಹೊಸ ಶುಲ್ಕದ ನೀತಿ ತಂದ್ರೆ ನಮಗೆ ಗಾಯದ ಮೇಲೆ ಬರೆ ಎಳೆಯುವಂತ ಕೆಲಸ ಆಗುತ್ತೆ ಅಂತೇಳಿ ಪ್ರತಿಭಟನಾಕಾರರು ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು. ಈ ನೆಲೆಯಲ್ಲಿ ಸುಮಾರು 2-3 ಬಾರಿ BILಗೆ ಮನವಿ ಪತ್ರ ಸಲ್ಲಿಸಿದ್ರು, ಸ್ವಲ್ಪ ಸಡಿಲಿಕೆ ಮಾಡಿ ಅಂತ ಹೇಳಿದ್ರು. ಯಾವುದೇ ರೀತಿಯಾದಂತಹ ಸೂಕ್ತ ಪರಿಹಾರ ಮತ್ತೆ ಒಂದು ನಿರ್ದೇಶನ ಕೊಡದೆ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಕಾರುಗಳನ್ನ ಬಿಟ್ಟು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಈಗ ವಿಕೋಪಕ್ಕೆ ತಿರುಗಿದಾಗ ಮಧ್ಯಪ್ರವೇಶಿಸದಂತ ಪೊಲೀಸ್ ಇಲಾಖೆಯವರು ಇನ್ನೊಂದು 2 ದಿನಗಳ ಗಡುವು ಕೊಡಿ, ನಮಗೆ BIL ಹತ್ರ ನಾವು ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತೀವಂತ ಹೇಳಿದ ಹಿನ್ನೆಲೆಯಲ್ಲಿ ಈಗ ಪ್ರತಿಭಟನಾಕಾರರು ಸದ್ಯಕ್ಕೆ ಪ್ರತಿಭಟನೆಯನ್ನ ಹಿಂಪಡೆದುಕೊಂಡಿರುವಂತದ್ದು. ಇದೇ ಸಮಸ್ಯೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತೀವಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.